ನಮಸ್ಕಾರ ಸ್ನೇಹಿತರೆ, ಹೈನುಗಾರಿಕೆಯಲ್ಲಿ ಅತಿ ಹೆಚ್ಚು ಲಾಭ ಮಾಡಬೇಕೆಂಬ ಆಸೆ ನಿಮಗಿದೆಯೇ? ಹಾಗಾದರೆ ನೀವು ಆಯ್ಕೆ ಮಾಡಬೇಕಾದ್ದು ಸರಿಯಾದ ತಳಿಗಳನ್ನು. ಇವತ್ತಿನ ವಿಡಿಯೋದಲ್ಲಿ ನಾವು ಕರ್ನಾಟಕದ ಹವಾಮಾನಕ್ಕೆ ಒಪ್ಪುವ ಜಾಫ್ರಾಬಾದಿ ಎಮ್ಮೆ ಮತ್ತು ಹೆಚ್ಎಫ್ ಹಸುಗಳ ಸಾಕಾಣಿಕೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ಮೊದಲನೆಯದಾಗಿ, ಹೈನುಗಾರಿಕೆಯ ದೈತ್ಯ ತಳಿ ಎಂದೇ ಕರೆಯಲ್ಪಡುವ ಜಾಫ್ರಾಬಾದಿ ಎಮ್ಮೆ. ಇವುಗಳು ತಮ್ಮ ಬೃಹತ್ ಗಾತ್ರ ಮತ್ತು ವಿಶಿಷ್ಟವಾದ ಅಗಲವಾದ, ಕೆಳಕ್ಕೆ ಬಾಗಿ ನಂತರ ಮೇಲಕ್ಕೆ ತಿರುಗಿದ ಕೊಂಬುಗಳಿಗೆ ಹೆಸರಾದವು. ಒಂದು ಜಾಫ್ರಾಬಾದಿ ಎಮ್ಮೆ ದಿನಕ್ಕೆ 15 ರಿಂದ 20 ಲೀಟರ್ ಹಾಲು ನೀಡಬಲ್ಲದು. ವಿಶೇಷವೆಂದರೆ ಇವುಗಳ ಹಾಲಿನಲ್ಲಿ ಫ್ಯಾಟ್ ಅಂಶ ಅತ್ಯಂತ ಹೆಚ್ಚಿರುವುದರಿಂದ ಡೈರಿಗಳಲ್ಲಿ ನಿಮಗೆ ಉತ್ತಮ ಬೆಲೆ ಸಿಗುತ್ತದೆ. ಇನ್ನು ಹೆಚ್ಎಫ್ ಅಥವಾ ಹಾಲ್ಸ್ಟೀನ್ ಫ್ರಿಸಿಯನ್ ಹಸುಗಳು. ದಿನಕ್ಕೆ 30 ರಿಂದ 40 ಲೀಟರ್ ಹಾಲು ಬೇಕೆಂದರೆ ನೀವು ಇವುಗಳನ್ನೇ ಆಯ್ಕೆ ಮಾಡಬೇಕು. ಹೆಚ್ಎಫ್ ಹಸುಗಳು ನಿಮ್ಮ ಹೈನುಗಾರಿಕೆಯ ಆದಾಯವನ್ನು ದ್ವಿಗುಣಗೊಳಿಸುತ್ತವೆ. ಯಾವುದೇ ತಳಿ ಇರಲಿ, ಹಸಿರು ಮೇವು, ಒಣ ಮೇವು ಮತ್ತು ಮಿನರಲ್ ಮಿಕ್ಸ್ಚರ್ ಸರಿಯಾದ ಪ್ರಮಾಣದಲ್ಲಿ ಇರಬೇಕು. ಇದೆಲ್ಲ ಕಂಪ್ಲೀಟ್ ವಿಡಿಯೋ ಏನು ಮಾಡ್ತಾ ಇದ್ದೀವಿ, ಇದ್ರದ್ದು ಓನರು ಇವರೆಯ. ಅವರ ಹೆಸರು ಸಿದ್ದೇಶ್ ಅಂತ ಹೇಳಿ. ಇದು ತಾಲೂಕು ಯಾವ್ದು ಬರುತ್ತೆ ಸರ್? ಅಗ್ರಿಬೊಮ್ಮನಹಳ್ಳಿ ತಾಲೂಕು. ಊರು ಸರ್? ಹೊಸಕೇರಿ ಊರು. ಇದು ಎಲ್ಲ ಕಂಪ್ಲೀಟ್ ಇವರೇ ಅದರದ್ದು ಓನರು. ನಮ್ಮದು CBM ಕ್ಷೀರಾಮೃತವನ್ನು ಯೂಸ್ ಮಾಡ್ತಿದ್ದಾರೆ. ಇದರದ್ದು ಅವ್ರದ್ದು ಒಂದು ಸಣ್ಣ ಇಂಟರ್ವ್ಯೂವನ್ನು ಸುತ್ತ ಮಾಡ್ತೀವಿ. ಆ್ಯಕ್ಚುಲಿಯ ಅವರು ಯಾವ್ಯಾವ ರೀತಿ ಇಂಪ್ರೂವ್ಮೆಂಟ್ಸ್ ಆಗಿದೆ ಅದನ್ನೆಲ್ಲ ಕಂಪ್ಲೀಟಾಗಿ ಇದ್ರದ್ದೆಲ್ಲ ಮೇಂಟೆನೆನ್ಸ್ ಎಲ್ಲ ಮಾಡ್ತಾ ಬೇರೆ ಲೇಬರ್ಸು UPಯಿಂದೆಲ್ಲ ಕರೆಸಿ ಆ ರೀತಿ ಭಾಳ ಸುಂದರವಾಗಿ ಆ್ಯಕ್ಚುಲಿ ಪ್ಲ್ಯಾನಿಂಗ್ ಎಲ್ಲ ಮಾಡಿದ್ದಾರೆ. ಇದರದ್ದು ನೆಕ್ಸ್ಟ್ ವೀಡಿಯೋಸ್ದಲ್ಲಿ ನಾನು ಪೂರ ಅವ್ರದ್ದು ಇಂಟರ್ವ್ಯೂವನ್ನು ತೊಗೋತೀನಿ. ಇವರೇ ಆ್ಯಕ್ಚುಲಿ ಇದೇ ಫೀಡು ನಮ್ಮದು CBM ಕ್ಷೀರಾಮೃತ ಸೂರ್ಯ ಅಂತ. ಇದನ್ನೇ ಕಂಪ್ಲೀಟಾಗಿ ಯೂಸ್ ಮಾಡ್ತಾ ಇರೋದು ಅವರು. ಇದು ಬಿಟ್ಟರೆ ಬೇರೆ ಯಾವುದೇ ರೀತಿಯಿಂದ ಫೀಡ್ಸನ್ನು ಸುತ್ತ ಅವರು ಯೂಸ್ ಮಾಡ್ತಾ ಇಲ್ಲ. ಅವ್ರದ್ದು ಆಲ್ರೆಡಿ ಅವರೆಲ್ಲ ಟ್ರೈ ಎಲ್ಲ ಮಾಡಿದ್ದಾರೆ. ಗಿರಣಿಯಲ್ಲಿ ಹಾಕ್ಕೊಂಡೆಲ್ಲ ಭಾಳ ದೊಡ್ಡ ಫಾರ್ಮ್ಸ್ ಎಲ್ಲ ಮೇಂಟೆನೆನ್ಸ್ ಎಲ್ಲ ಮಾಡಿದ್ರು. ಬಟ್ ಈಗ ಇದ್ರ ಮೇಲೆ ಅಷ್ಟು ಅವ್ರಿಗೆ ನಂಬಿಕೆ ಬಂದು ಕಂಪ್ಲೀಟಾಗಿ ಇದನ್ನೇ ಇವರು ಯೂಸ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಸರ್ ಒಂದೆರಡು ಮಾತು ಹೇಳಿ ಸರ್, ಕ್ಷೀರಾಮೃತದ ಬಗ್ಗೆ, CBM ಕ್ಷೀರಾಮೃತದ ಬಗ್ಗೆ. ಸರ್, ಮೊದಲೆಲ್ಲ ನಮ್ಮದು ಹಾಲಿನ ಈಡು ಕಡಿಮೆ ಇತ್ತು. ಫೀಡ್ ಯೂಸ್ ಮಾಡಿದ್ಮೇಲೆ ಹಾಂ ಸರ್ ಇಳುವರಿ ಬರ್ತಾ ಇದೆ. ಹಾಂ ಸರ್ ಫೀಡ್ ಯೂಸ್ ಮಾಡ್ಬೋದು. ಹೌದು ಸರ್. ನಿಮ್ಗೆ ಏನೇನು ಆ್ಯಕ್ಚುಲಿ ಬೆನಿಫಿಟ್ಸ್ ಅಂತ ಅನಿಸಿದೆ ಸರ್ ಹಾಲಿನ ಪ್ರಮಾಣದಲ್ಲಿ? ಸರ್, ಈಗ ಈ ಫೀಡ್ ಯೂಸ್ ಮಾಡಿದ್ಮೇಲೆ ಹಾಲಿನ ಪ್ರಮಾಣನೂ ಹೆಚ್ಚಳ ಆಗೈತಿ. SNF ಮತ್ತು ಫ್ಯಾಟ್. ಹಾಂ ಎಷ್ಟು ನಿಮ್ಮ ಅನ್ಸಿದ ಮಟ್ಟಿಗೆ ಎಷ್ಟು ಪ್ರಮಾಣ ಅಂತ ಅಂತೀರಾ ಸರ್? ಮೊದಲು ಎಷ್ಟು ಹಿಂಡ್ತಾ ಇತ್ತು, ಈಗ ಎಷ್ಟು ಆಗಿರ್ಬೋದು ಅಂತ ಹೇಳ್ತೀರಾ ಸರ್? 8 ಲೀಟ್ರ್ ಹಿಂಡಂತ ಹಾಕಲ ಈಗ 10 ಲೀಟ್ರ್ ಬರ್ತಾ ಇದೆ. ಅಂದರೆ 2 ಲೀಟ್ರ್ ಹಾಲು ಜಂಪ್ ಆಗಿದೆ ಒಂದು ಹೊತ್ತಿಗೆ ರೀ. ಜಾಸ್ತಿ ಆಗಿದೆ. ಓಕೆ. ಟೋಟಲ್ ಎಷ್ಟು ಹಾಲು ಹಾಕ್ತಾ ಇದ್ದೀರಿ ಸರ್ ನೀವು? ಟೋಟಲ್ ಈಗ 480 ಲೀಟ್ರ್ ಹಾಲು. ಹಾಂ ಸರ್. ಮೊದಲಿಗೆ ಎಷ್ಟು ಹಾಕ್ತಾ ಇದ್ದೀರಿ ಸರ್? 400 ಲೀಟ್ರ್. ಅಂದರೆ ಆಲ್ಮೋಸ್ಟ್ ಒಂದು 80 ಲೀಟ್ರ್ ಹತ್ತಿರ ನಿಮ್ಗೆ ಜಂಪ್ ಆಗಿದೆ ಅಂತ ಹೇಳ್ತೀರಾ? ಓಕೆ. ಫ್ಯಾಟು SNF ಎಲ್ಲ ಚೆನ್ನಾಗಿ ಬರ್ತಿದೆ ಸರ್? ಎಲ್ಲ ಚೆನ್ನಾಗಿದೆ. ಓಕೆ. ರೈತರಿಗೆಲ್ಲ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಇದು ಒಂದು ರೈತರಿಗೆ ಒಂದು ಒಳ್ಳೆ ಫೀಡ್ ಸರ್ ಇದು. ಹಾಂ ಸರ್. ಎಲ್ಲ ರೈತರು ಈ ಫೀಡ್ ಯೂಸ್ ಮಾಡಿದ್ರೆ ಲಾಭ ಮಾಡ್ಬೋದು ಸರ್. ಓಕೆ. ಎಲ್ಲ ನಿಮ್ಮದು ಭಾಳ ದೊಡ್ಡ ಸಾಧನೆ ಸರ್. ಆ್ಯಕ್ಚುಲಿಯ ನಮ್ಮ ಭಾಗದ ಈ ಕಡೆ ಭಾಗದಲ್ಲಿ ಇಷ್ಟು ಹಸುಗಳು ಸಾಕಿ 13 ಎಕರೆ ಸೈಲಿ ಇದೆಲ್ಲ ಹಾಕಿ ಮೇವು ಹಾಕಿ ಇಷ್ಟೆಲ್ಲ ಮೇಂಟೆನೆನ್ಸ್ ಮಾಡ್ತಿದ್ರೆ ನಮ್ಮ ಭಾಳ ದೊಡ್ಡ ಸಾಧನೆ. ಎಲ್ಲ ಚೆನ್ನಾಗಿ ಭಾಳ ಕ್ಲೀನಾಗಿ ಮೇಂಟೆನೆನ್ಸ್ ಮಾಡಿದ್ದೀರಾ. ಒಳ್ಳೆಯದಾಗಲಿ ಸರ್. ನಾವು ಇದೇ ರೀತಿ ಸಪೋರ್ಟ್ ಮಾಡ್ತೀವಿ. ಫೀಡ್ ಕ್ವಾಲಿಟಿ ಇನ್ನೂ ಚೆನ್ನಾಗಿ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ರೈತ ಮಿತ್ರರೊಂದಿಗೆ ಹಂಚಿಕೊಳ್ಳಿ.